ಡೋಂಟ್ ವೋಟ್ ಫಾರ್ ಪ್ರಜಾಕೀಯ. ನಿಮಗೆ ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದರೆ, ಪ್ರಜಾಕೀಯದ ವಿಚಾರಗಳು ಏನು ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಮ್ಗೆ ವೋಟ್ ಹಾಕಬೇಡಿ. ನಮ್ಗೆ ವೋಟ್ ಹಾಕಿ ನಿಮ್ಮ ವೋಟ್ನ ವೇಸ್ಟ್ ಮಾಡ್ಕೋಬೇಡಿ ಅನ್ನೋ ಥರ ಈ ಟ್ವೀಟ್ ಇತ್ತು. ಆ್ಯಂಡ್ ಇದು ನಿಜವಾಗ್ಲೂ ತುಂಬ ಟ್ರೂ. ನಿಮಗೆ ಪ್ರಜಾಕೀಯ ಕಾನ್ಸೆಪ್ಟ್ ಏನು, ಪ್ರಜಾಕೀಯ ಐಡಿಯಾಲಜಿ ಏನು ಅಂತ ಗೊತ್ತಿಲ್ಲ ಅಂದರೆ ನೀವು ಪ್ರಜಾಕೀಯಕ್ಕೆ ವೋಟ್ ಹಾಕಿ ವೇಸ್ಟ್. ಇಫ್ ಇನ್ ಕೇಸ್ ನೀವು ಹಾಕೋ ವೋಟ್ಸ್ ಇಂದ ಪ್ರಜಾಕೀಯ ಪಕ್ಷದಿಂದ ಯಾರಾದರೂ ಗೆದ್ದು ಬಂದ ಅನ್ಕೊಳ್ಳಿ, ತುಂಬಾ ಪ್ರಾಬ್ಲಮ್ ಆಗುತ್ತಾಗ. ಸೊ ಹಾಗಿದ್ರೆ ಈ ಪ್ರಜಾಕೀಯ ಅಂದ್ರೆ ಏನು? ಇದನ್ನು ಆಸ್ ಯೂಶುವಲ್ ಒಂದು ಬೇರೆ ರಾಜಕೀಯ ಪಕ್ಷದ ತರನ ಅಥವಾ ಇದರಲ್ಲಿ ಏನಾದ್ರೂ ಡಿಫ್ರೆಂಟ್ ಇದೆಯಾ? ಸೊ ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ನೋಡಿ, ಡೆಮೋಕ್ರಸಿಲಿ 2 ಟೈಪ್ಸ್ ಇದೆ. ಒಂದು ಇಂಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ, ಇನ್ನೊಂದು ಡೈರೆಕ್ಟ್ ಡೆಮೋಕ್ರಸಿ. ವರ್ಲ್ಡ್ ಅಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರಸಿ ಆಗಿರುವಂತಹ ನಮ್ಮ ಭಾರತ ದೇಶದಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಇಂಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಸೊ ಈ ಇಂಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದ್ರೆ ಏನು ಅಂದ್ರೆ ಏನಿಲ್ಲ, ಸಿಂಪಲ್. ನಾವು ವೋಟ್ ಹಾಕಿ ಲೀಡರ್ಸ್ ನ ಚೂಸ್ ಮಾಡ್ತೀವಿ ಅಂಡ್ ಆ ಲೀಡರ್ಸ್ ಎಲ್ಲ ಸೇರ್ಕೊಂಡು ತಾವೇ ಡಿಸಿಷನ್ಸ್ ನ ತಗೊಂಡು ರಿಫಾರ್ಮ್ಸ್, ಬದಲಾವಣೆಗಳು, ಬೆಳವಣಿಗೆಗಳು ತರ್ತಾರೆ. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಲಿ ನಾನು ಒಬ್ಬ ವೋಟರ್, ನನ್ನ ಕೆಲಸ ಏನು ಅಂದ್ರೆ ಲೀಡರ್ ನ ಚೂಸ್ ಮಾಡಬೇಕು. ಒಮ್ಮೆ ಎಲೆಕ್ಷನ್ಸ್ ಅಲ್ಲಿ ಒಬ್ಬ ಲೀಡರ್ಗೆ ವೋಟ್ ಹಾಕಿ ಅವನ್ನ ನಾನು ಚೂಸ್ ಮಾಡಾದ್ಮೇಲೆ ನನ್ನ ಕೆಲಸ ಮುಗೀತು ಆಸ್ ಎ ವೋಟರ್. ಅದಾದ್ಮೇಲೆ ಆ ಲೀಡರ್ಸ್ ಸೇರ್ಕೊಂಡು ಸರ್ಕಾರನ ಫಾರ್ಮ್ ಮಾಡ್ತಾರೆ ಅಂಡ್ ಇನ್ನು ಆಡಳಿತ ಎಲ್ಲ ಅವ್ರ ಕೈಯಲ್ಲಿ ಇರುತ್ತೆ. ಅವ್ರಿಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡ್ತಾರೆ, ಸರಿ ಅನ್ಸದೇ ಇರೋದು ಬಿಟ್ಟು ಹಾಕ್ತಾರೆ. ಈಗ ಡೈರೆಕ್ಟ್ ಡೆಮೋಕ್ರಸಿ ಕಡೆ ಬರುವ. ಡೈರೆಕ್ಟ್ ಡೆಮೋಕ್ರಸಿಲಿ ನಾವು ವೋಟ್ ಹಾಕಿ ಲೀಡರ್ಸ್ ಚೂಸ್ ಮಾಡ್ತೀವಿ. ದಟ್ ಡಸಂಟ್ ಮೀನ್ ನನ್ನ ಕೆಲಸ ಆಸ್ ಎ ವೋಟರ್ ಅಲ್ಲಿಗೆ ಮುಗೀತು ಅಂತಲ್ಲ. ಅಂಡ್ ಡೈರೆಕ್ಟ್ ಡೆಮೋಕ್ರಸಿಲಿ ನಾನು ವೋಟ್ ಹಾಕಿ ಚೂಸ್ ಮಾಡಿರುವಂತಹ ಲೀಡರ್ ತನಗ್ ತಾನೇ ರಾಜ ಅನ್ಕೊಳ್ಳೋದು, ತನ್ಗೇನ್ ಸರಿ ಅನ್ಸುತ್ತೋ ಅದನ್ನ ಮಾಡೋದು, ಅವನ್ಗವನೇ ಡಿಸಿಷನ್ಸ್ ನ ತಗೊಳ್ಳೋದು, ಇದೆಲ್ಲ ವರ್ಕ್ ಆಗಲ್ಲ. ಅವನೊಬ್ಬ ಲೀಡರ್ ಆಗಿರಬಹುದು, ಆದ್ರೆ ಅದು ಹೆಸರಿಗಷ್ಟೇ. ಅವನು ಸಮಾಜದಲ್ಲಿ ಏನೇ ಬದಲಾವಣೆಗಳನ್ನ ತರಬೇಕಂದ್ರೆ, ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಅಂದ್ರೆ ಅವನು ವೋಟ್ ಮಾಡಿ ಲೀಡರ್ ಮಾಡಿರುವಂತಹ ನನ್ನಂತ ವೋಟರ್ಸ್ ಹತ್ರ ಬಂದು ಪರ್ಮಿಷನ್ ಕೇಳಬೇಕು. ಲೀಡರ್ಸ್ ಎಲ್ಲ ಕುತ್ಕೊಂಡು ಅಸೆಂಬ್ಲಿಲಿ ಡಿಸ್ಕಷನ್ ಮಾಡಿ ಅವ್ರಿಗೇನ್ ಸರಿ ಅನ್ಸುತ್ತೋ ಆ ಚೇಂಜಸ್ ನ ತರೋದು, ಇದು ಡೈರೆಕ್ಟ್ ಡೆಮೋಕ್ರಸಿಲಿ ವರ್ಕ್ ಆಗಲ್ಲ. ನೋಡಿ, ನಾವ್ ಈ ತರ ಒಂದು ಡೆವಲಪ್ಮೆಂಟ್ ಕೆಲಸನ ಶುರು ಮಾಡ್ತಾ ಇದೀವಿ, ಇಷ್ಟು ಸಾವಿರ ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಸೊ ನಮಗ್ ವೋಟ್ ಹಾಕಿ ಲೀಡರ್ ಮಾಡಿರುವಂತಹ ನೀವು ಕಾಮನ್ ಪಬ್ಲಿಕ್, ನೀವು ಹೇಳಿ ಈ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಶುರು ಮಾಡ್ಬೇಕಾ ಇಲ್ವಾ ಅಂತ ಪಬ್ಲಿಕ್ ಪೋಲ್ಸ್ ನ ನಡೆಸ್ತಾರೆ. ಆಗ ನಾನು ನೀವು ಕಾಮನ್ ವೋಟರ್ಸ್ ಏನಿರ್ತೀವೋ ನಮ್ಗೆ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಿಜವಾಗ್ಲೂ ಬೇಕು ಅನ್ಸಿದ್ರೆ ಎಸ್ ಅಂತ ವೋಟ್ ಹಾಕ್ತಿವಿ, ಬೇಡ ಅನ್ಸಿದ್ರೆ ನೋ ಅಂತ ವೋಟ್ ಹಾಕ್ತಿವಿ. ಸೊ ಅಟ್ ದ ಎಂಡ್ ಮೆಜಾರಿಟಿ ಯಾವ ಕಡೆ ಇರುತ್ತೋ ಲೀಡರ್ಸ್ ಅದನ್ನ ಮಾಡಬೇಕು. ಇದು ಆಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವ ಅಂಡ್ ಇಲ್ಲಿ ಪ್ರಜೆಗಳು ನಿಜವಾಗ್ಲೂ ಪ್ರಭುಗಳು. ಅಂಡ್ ಒಂದು ಮಟ್ಟಿಗೆ ಇದೆ ಪ್ರಜಾಕೀಯ ಅಂದ್ರೆ. ಈಗ ಅನ್ಕೊಳ್ಳಿ, ನಾನು ಸಮೀರ್ MD ನಮ್ಮೂರಿಂದ ಪ್ರಜಾಕೀಯ ಪಕ್ಷದಿಂದ MLA ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಪ್ರಜಾಕೀಯದಲ್ಲಿ ನಾನೊಬ್ನೇ ಅನ್ಕೊಂಡ್ರೆ ಸಾಕಾಗಲ್ಲ, ಜನರು ಕೂಡ ನಾನು MLA ಆಗ್ಬೇಕು ಅಂತ ಅನ್ಕೋಬೇಕು. ಕನ್ಫ್ಯೂಸ್ ಆಯ್ತಾ? ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ MLA ಟಿಕೆಟ್ ಗೋಸ್ಕರ ನಾನು ಉಪೇಂದ್ರ ಅವ್ರ ಹತ್ರ ಹೋಗ್ತೀನಿ, ಬಿಕಾಸ್ ಹಿ ಇಸ್ ಎ ಪಾರ್ಟಿ ಅಧ್ಯಕ್ಷ. ಸೊ ನಾನು ಉಪಿ ಸರ್ ಹತ್ರ ಹೋಗಿ, ಸರ್ ನಾನು ನಮ್ಮೂರಿಂದ MLA ಎಲೆಕ್ಷನ್ಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ ನಿಂತ್ಕೋಬೇಕಂತ ಇದ್ದೀನಿ, ಪ್ಲೀಸ್ ನನ್ಗೆ MLA ಟಿಕೆಟ್ ಕೊಡಿ ಅಂತ ಕೇಳ್ತೀನಿ. ಅದಕ್ಕೆ ಉಪೇಂದ್ರ ಅವರು ಹೇಳ್ತಾರೆ, ಆಯ್ತು ಸರಿ, ನಾನ್ ನಿನ್ಗೆ MLA ಟಿಕೆಟ್ ಕೊಡ್ತೀನಿ, ಬಟ್ ಅದಕ್ಕೂ ಮುಂಚೆ ನೀನ್ ಹೋಗಿ ಜನರ ಹತ್ರನು MLA ಟಿಕೆಟ್ ಕೇಳು ಅಂತ ಹೇಳ್ತಾರೆ. ಆಗ ನಾನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೀನಿ, ಇದೇನಿದು ಅಂತ. ಆಗ ಅವರು ನನ್ನ ಕೈಗೆ 5,000ನೋ 10,000ನೋ 20,000ನೋ ಫಾರ್ಮ್ಸ್ ಕೊಟ್ಟು, ತಗೋ ಈ ಫಾರ್ಮ್ಸ್ ತಗೊಂಡು ನಿಮ್ ಊರಲ್ಲಿ ಮನೆಗೂ ಹೋಗಿ ನಿನ್ಗೆ MLA ಕೆಲಸ ಕೊಟ್ರೆ ನೀನ್ ಏನ್ ಮಾಡ್ತೀಯ ಅನ್ನೋದನ್ನ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅವ್ರಿಗೂ ನೀನ್ MLA ಆಗ್ಬೇಕು ಅಂತ ಇಷ್ಟ ಆದ್ರೆ ಈ ಫಾರ್ಮ್ ಮೇಲೆ ಸೈನ್ ಮಾಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ. ಅಂಡ್ ಸರ್ಟೆನ್ ಕಂಡೀಷನ್ಸ್ ಕೂಡ ಇರುತ್ತೆ. ಮೊದಲನೇದಾಗಿ ನಾನು ಬಿಟ್ಟಿ ಪ್ರಚಾರ ಮಾಡೋ ಹಂಗಿಲ್ಲ, ದುಡ್ಡು ಕೊಟ್ಬಿಟ್ಟು ಯಾರಿಂದನೂ ಸೈನ್ ಮಾಡಿಸ್ಕೊಳ್ಳೋ ಹಂಗಿಲ್ಲ, ಫೇಕ್ ಸಿಗ್ನೇಚರ್ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಒಟ್ಟಲ್ಲಿ ಯಾವುದೇ ಗಿಮಿಕ್ ಮಾಡದೆ ಪ್ರಾಮಾಣಿಕವಾಗಿ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರಿಂದನೂ ಸೈನ್ ಮಾಡಿಸ್ಕೊಂಡು ಬರಬೇಕು. ಇಫ್ ಇನ್ ಕೇಸ್ ಏನಾದ್ರೂ ನಾನು ಎಲ್ಲಾದ್ರೂ ಗಿಮಿಕ್ ಮಾಡಿ ಫೇಕ್ ಸಿಗ್ನೇಚರ್ ತಗೊಂಡ್ ಬಂದೆ ಅಂದ್ರೆ ಅದು ಉಪ್ಪಿ ಅವ್ರಿಗೆ ಗೊತ್ತಾಗುತ್ತೆ ಅಂಡ್ ಅವ್ರಾಗ ನನ್ನ ಪಾರ್ಟಿಯಿಂದ ಲೈಫ್ ಟೈಮ್ಗೆ ಡಿಸ್ಕ್ವಾಲಿಫೈಡ್ ಮಾಡಿ ಹಾಕ್ತಾರೆ. ಸೊ ಆ ಭಯದಿಂದ
ನಾನೇನ್ ಮಾಡ್ತೀನಿ, ತುಂಬಾ ಪ್ರಾಮಾಣಿಕವಾಗಿ ಪ್ರತಿ ಒಂದು ಮನೆಗೂ ಹೋಗಿ ಅಲ್ಲಿ ಪ್ರತಿ ಒಬ್ರಿಗೂ ಪ್ರಜಾಕೀಯ ಅಂದ್ರೆ ಏನು, ಅದ್ರ ಕಾನ್ಸೆಪ್ಟ್ ಏನು, ಅದ್ರ ಐಡಿಯಾಲಜಿ ಏನು ಎಲ್ಲಾನು ಅರ್ಥ ಮಾಡಿಸಿ ನನ್ಗೆ MLA ಟಿಕೆಟ್ಗೆ ಒಂದು ಅವಕಾಶ ಕೊಡಿ ಅಂತ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಎಲ್ಲಾ ಸೈನ್ ಮಾಡಿಸಿರುವಂತಹ ಫಾರ್ಮ್ಸ್ ನ ತಗೊಂಡು ಹೋಗಿ ಉಪ್ಪಿ ಸರ್ ಅಥವಾ ಅವ್ರ ಜೊತೆಗಿರೋರು ಕೊಡ್ತೀನಿ. ಅವ್ರು ಎಲ್ಲದನ್ನು ಕ್ರಾಸ್ ವೆರಿಫೈ ಮಾಡಿ ನಾನು ಎಲ್ಲೂ ಏನು ಗಿಮಿಕ್ ಮಾಡಿಲ್ಲ, ನಾನು ಎಲ್ಲೂ ಏನು ಫ್ರಾಡ್ ಮಾಡಿಲ್ಲ ಅಂತಂದ್ರೆ ಅವ್ರು ನನ್ಗೆ ಪ್ರಜಾಕೀಯ ಪಕ್ಷ ಕಡೆಯಿಂದ MLA ಟಿಕೆಟ್ ಕೊಡ್ತಾರೆ. ಸೊ ನಾನು ಆ ಒಂದು MLA ಟಿಕೆಟ್ ಇಂದ ಎಲೆಕ್ಷನ್ಗೇನೋ ನಿಂತ್ಕೊಳ್ತೀನಿ. ಆದ್ರೆ ಬೇರೆ ರಾಜಕೀಯ ಪಾರ್ಟಿಗಳ ತರ ನಾನು ದುಡ್ಡು ಹಂಚಂಗಿಲ್ಲ. ಅಂದ್ರೆ ಅನ್ನೆಸೆಸರಿ ಆಗಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಸೋದು, ಬ್ಯಾನರ್ಗಳು ಕಟ್ಸೋದು, ರ್ಯಾಲಿಗಳು ಮಾಡೋದು, ಪ್ರಚಾರ ತಗೊಳ್ಳೋದು ಇದೆಲ್ಲ ಏನು ಮಾಡಂಗಿಲ್ಲ. ಯಾಕಂತಂದ್ರೆ ನಾನು ಆಲ್ರೆಡಿ ಜನರ ಹತ್ರ ಹೋಗಿ ನನ್ನ ವಿಚಾರಗಳು ಏನು, ನನ್ನ ಐಡಿಯಾಲಜಿ ಏನು, ನನಗೆ ಕೆಲಸ ಕೊಟ್ರೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿ ಒಂದನ್ನು ಎಕ್ಸ್ಪ್ಲೇನ್ ಮಾಡಿನೇ ಸೈನ್ ಮಾಡಿಸ್ಕೊಂಡು ಬಂದಿರೋದು. ಈಗ ನಾನು ಪ್ರಚಾರ ಮಾಡೋದ್ರಲ್ಲಿ, ಬ್ಯಾನರ್ ಕಟ್ಟೋದ್ರಲ್ಲಿ, ರ್ಯಾಲಿಗಳು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅಂಡ್ ಇಫ್ ಇನ್ ಕೇಸ್ ಅನ್ಕೊಳ್ಳಿ ಜನ ನನ್ಗೆನೆ ವೋಟ್ ಹಾಕಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ಟೆ, ದಟ್ ಡಸಂಟ್ ಮೀನ್ ನಾನು 5 ವರ್ಷದವರೆಗೂ MLA ಆಗಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನಾನು ಪ್ರತಿ ಒಂದು ಕೆಲಸ ಲೈಕ್ ನಮ್ಮೂರಿಗೆ ನಾನು ಏನೇ ಡೆವಲಪ್ಮೆಂಟ್ ಕೆಲಸನ ಶುರು ಮಾಡಬೇಕು ಅಂದ್ರೆ ಅದನ್ನ ಪ್ರತಿ ಸತಿ ಪಬ್ಲಿಕ್ ಹತ್ರ ತಿಳಿಸಿನೇ ಅವರಿಂದ ಪರ್ಮಿಷನ್ ಪಡೆದನೆ ಮಾಡಬೇಕು. ನೋಡಿ ಈ ತರ ಒಂದು ರೋಡ್ ಹಾಕ್ಸ್ಬೇಕು ಅಂತ ಗವರ್ಮೆಂಟ್ ಪ್ರಾಜೆಕ್ಟ್ ಬಂದಿದೆ. ನಾನೊಂದು 3-4 ಜನ ಒಳ್ಳೆ ಕಾಂಟ್ರಾಕ್ಟರ್ಸ್ ನ ಲಿಸ್ಟ್ ಮಾಡಿದೀನಿ. ಇದರಲ್ಲಿ ನಿಮ್ ಪ್ರಕಾರ ನಾನು ಯಾರು ಕಾಂಟ್ರಾಕ್ಟ್ ಕೊಡ್ಲಿ ಅಂತ ಪಬ್ಲಿಕ್ ಪೋಲ್ ನಡೆಸ್ತೀನಿ. ಆಗ ಜನ ಯಾವೊಬ್ಬ ಕಾಂಟ್ರಾಕ್ಟರ್ಗೆ ಜಾಸ್ತಿ ವೋಟ್ ಹಾಕ್ತಾರೆ, ಕಾಂಟ್ರಾಕ್ಟರ್ A, B, C, D ಈ 4 ಜನರಲ್ಲಿ ಯಾರ ಕಡೆ ಜಾಸ್ತಿ ಮೆಜಾರಿಟಿ ಇರುತ್ತೋ ನಾನು ಅವ್ರ ಕಾಂಟ್ರಾಕ್ಟ್ ಕೊಡ್ತೀನಿ. ಇಲ್ಲಿ ಅಲ್ಟಿಮೇಟ್ ಡಿಸಿಷನ್ ಯಾರ್ದಿತ್ತು? ಪಬ್ಲಿಕ್ ದಿತ್ತು. ನಾನೇನಾದ್ರೂ ಪಬ್ಲಿಕ್ ಒಪಿನಿಯನ್ಸ್ ನ ಕೇಳ್ದೆ, ನಂದೇ ನಡ್ಸೋದಕ್ ಶುರು ಮಾಡ್ದೆ, ನನ್ಗೆ ಅನ್ಸಿದ್ದನ್ನ ಮಾಡ್ದೆ ಅಂದ್ರೆ ಜನರೆಲ್ಲ ರಚ್ಚಿಗೆದ್ದು ಯಾರು ನನ್ನ ವೋಟ್ ಹಾಕಿ ನನ್ಗೆ MLA ಪವರ್ ಕೊಟ್ಟಿದ್ರೋ ಅವರೇ ನನ್ನನ್ನು ಕಿತ್ ಹೊಸಿತಾರೆ. ಅಂಡ್ ಪ್ರಜಾಕೀಯ ಪಕ್ಷದವರು 6 ತಿಂಗಳಿಗೆ ಒಂದ್ಸತಿ, ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆನೂ ಬೇಕಿದ್ರೆ ನನ್ ಬಗ್ಗೆ ಸೀಕ್ರೆಟ್ ಆಗಿ ಸರ್ವೇಸ್ ನ ನಡೆಸ್ತಿರ್ತಾರೆ. ಜನರ ಹತ್ರ ಎಲ್ಲ ಹೋಗಿ ನೀವೇನು ವೋಟ್ ಹಾಕಿ ಸಮೀರ್ಗೆ MLA ಕೆಲಸ ಕೊಟ್ಟಿದ್ದಾರೋ ಅವ್ನು ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನ ಇಲ್ವಾ ಅಂತ ಅವ್ರ ಹತ್ರ ರಿವ್ಯೂಸ್ ನ ಕೇಳ್ತಾರೆ. ಅಲ್ಲೇನಾದ್ರೂ ಜನರಲ್ಲಿ ನನ್ನ ಬಗ್ಗೆ ಜಾಸ್ತಿ ನೆಗೆಟಿವ್ ಬಂತು ಅಂದ್ರೆ ಪಾರ್ಟಿಯವರು ಮುಲ್ಲಾಜೆ ಇಲ್ದಂಗೆ ನನ್ನನ್ನ MLA ಸೀಟ್ ಇಂದ ಕಿತ್ ಹೊಸಿತಾರೆ. ಸೊ ಬೇಸಿಕಲಿ ಇದು ಪ್ರಜಾಕೀಯ ಅಂದ್ರೆ. ನೋಡಿ, ಪ್ರಜಾಕೀಯ ಅಂದ್ರೆ ಪಬ್ಲಿಕ್ ಆಕ್ಟಿವ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ನೀವೇನಾದ್ರೂ ನಿಮ್ ತಲೆಯಲ್ಲಿ ನಾನು ವೋಟ್ ಹಾಕ್ತೀನಿ, ಒಬ್ಬ ಲೀಡರ್ ನ ಚೂಸ್ ಮಾಡ್ತೀನಿ, ಅದಾದ್ಮೇಲೆ ಅವನ್ನೆಲ್ಲ ನೋಡ್ಕೊಂತಾನೆ ಅಂತ ಈ ತರ ಮೈಂಡ್ ಸೆಟ್ ಇರೋರ್ಗೆನೆ ಉಪ್ಪಿ ಸರ್ ಹೇಳಿದ್ದು ಡೋಂಟ್ ವೋಟ್ ಫಾರ್ ಪ್ರಜಾಕೀಯ ಅಂತ. ಯಾಕಂದ್ರೆ ನೀವು ಪ್ರಜಾಕೀಯಕ್ಕೆ ವೋಟ್ ಹಾಕ್ತಿದ್ದೀರಾ ಅಂತಂದ್ರೆ ದಟ್ ಮೀನ್ಸ್ ಯು ಆರ್ ಆಲ್ಸೋ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಏನು? ನೀವು ಆಯ್ಕೆ ಮಾಡಿರುವಂತಹ ಲೀಡರ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾನ ಇಲ್ವಾ ಅಂತ ನೋಡೋದು, ಅವ್ನು ನಿಮ್ ಹತ್ರ ಬೇರೆಯವ್ರ ಹತ್ರ ಎಲ್ಲ ಬಂದು ಒಪಿನಿಯನ್ಸ್ ನ ಕೇಳ್ತದಾನ ಇಲ್ವಾ ಅದನ್ನ ಅಬ್ಸರ್ವ್ ಮಾಡೋದು. ಅವ್ನ ಏನಾದ್ರು MLA ಆದ್ಮೇಲೆ ಕೆಲ್ಸದವನ್ ತರ ಇರೋದ್ ಬಿಟ್ಟು ರಾಜನ್ ತರ ಫೀಲ್ ಅಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ನ್ಗನ್ಸಿದವ್ನ್ ಮಾಡೋದು, ಪಬ್ಲಿಕ್ ಒಪಿನಿಯನ್ ನ ಕೇಳದೆ ಇರೋದು, ಹಿಂಗೆಲ್ಲ ಮಾಡ್ದ ಅಂದ್ರೆ ಆಗ ಅವನ್ ವಿರುದ್ಧ ನಡೆಯುವಂತಹ ಹೋರಾಟಗಳಲ್ಲಿ ನೀವು ಭಾಗಿಯಾಗಿ ನೀವೇ ವೋಟ್ ಹಾಕಿ ಕೆಲ್ಸ ಕೊಟ್ಟಿರುವಂತಹ ಅವನ್ಗೆ ಆ ಪವರ್ ಇಂದ ಕಿತ್ ಹೊಸಿಬೇಕು. ಸೊ ಇದೆಲ್ಲ ಪ್ರಜಾಕೀಯದಲ್ಲಿ ಒಬ್ಬ ವೋಟರ್ ನ ಡ್ಯೂಟಿ. ಅಂಡ್ ಈ ಡ್ಯೂಟಿ ಮಾಡೋದಕ್ಕೆ ನೀವು ರೆಡಿ ಇದ್ರೆ ಮಾತ್ರ ಪ್ರಜಾಕೀಯಕ್ಕೆ ವೋಟ್ ಹಾಕಿ. ನೀವು ಸುಮ್ನೆ ವೋಟ್ ಹಾಕಿ ಅಲ್ಲಿ ಪ್ರಜಾಕೀಯಿಂದ ಯಾರೋ ಗೆದ್ದು ಬಂದ್ರು, ಆ ಗೆದ್ದಿರೋನ್ ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ, ನಿಮ್ ನಡುವೆ ಅವ್ನ ನಡುವೆ ಪ್ರಾಪರ್ ಕಮ್ಯುನಿಕೇಶನ್ ಇಲ್ಲ, ನೀವು ಯಾವುದೇ ಒಂದು ಮೀಟಿಂಗ್ಸ್ ಅಲ್ಲಿ ಜಾಯಿನ್ ಆಗಲ್ಲ, ಹೊಸ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಬರ್ತಾ ಇರುವಂತಹ ಫಂಡ್ಸ್ ಬಗ್ಗೆ ನೀವು ಅಪ್ಡೇಟೆಡ್ ಇಲ್ಲ, ಆಗೇನಾಗುತ್ತೆ ಅಲ್ಟಿಮೇಟ್ಲಿ ಯಾರನ್ನ ನೀವು ವೋಟ್ ಹಾಕಿ ಲೀಡರ್ ಮಾಡಿದಿರೋ ಅವ್ನು ತನ್ಗನ್ಸಿದ್ದು ತಾನು ಮಾಡ್ಕೊಂಡು ಹೋಗ್ತಾನೆ. ಆಗ ಅಗೇನ್ ಅದು ರಾಜಕೀಯ ಆಗುತ್ತೆ, ಪ್ರಜಾಕೀಯ ಆಗಲ್ಲ. ಪಬ್ಲಿಕ್ ಆಕ್ಟಿವ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಲ್ಲಿ, ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋದೇ ಪ್ರಜಾಕೀಯ. ಬಟ್ ನಮ್ ಜನಗಳ ಜೊತೆ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಇವ್ರ ಜೊತೆ ಏನಾದ್ರು ನೀವು ಪಾಲಿಟಿಕ್ಸ್ ವಿಷಯ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಾಕು, ಬಿಡಪ್ಪ ಅದೆಲ್ಲ ನಮ್ಗೆ ಯಾಕೆ, ಆ ಕಚ್ಚಡ ನನ್ನ ಮಕ್ಕಳಿಗೆ ಏನೋ ಒಂದು ಮಾಡ್ಕೊಂಡು ಸಾಯ್ಲಿ ಬಿಡು ಅಂತ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಮಾತಾಡ್ತಾರೆ. ನೋಡಿ, ಎಲ್ಲಿವರೆಗೂ ಕಚ್ಚಡ ಪಾಲಿಟಿಕ್ಸ್ ಇರುತ್ತೋ ಅದರಿಂದ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಮ್ ಲೈಫೇ ಸಫರ್ ಆಗೋದು, ನಾವುಗಳೇ ಸಫರ್ ಮಾಡೋದು. ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋ ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಮಲ್ಗೋ ಮುಂಚೆ ಯೂಸ್ ಮಾಡೋ ಫೋನ್ ವರ್ಗು ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಕಟ್ತಿದೀವಿ. ಅಂಡ್ ಆ ಒಂದು ಟ್ಯಾಕ್ಸ್ ಇಂದನೇ ಪಾಲಿಟಿಕ್ಸ್ ನಡೀತಾ ಇರೋದು. ಉಸಿರ್ ತಗೊಳ್ಳೋದು, ಉಸಿರ್ ಬಿಡೋದು, ಇದ್ರಲ್ಲಿ ಒಂದು ಪಾಲಿಟಿಕ್ಸ್ ಇಲ್ಲ, ಬಿಟ್ರೆ ಇನ್ ಎಲ್ಲಾದ್ರಲ್ಲೂ ಪಾಲಿಟಿಕ್ಸ್ ಇದೆ. ಸೊ ಯಾವಾಗ ಜನ ಪಾಲಿಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೋ, ಪಾಲಿಟಿಕ್ಸ್ ಅಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾರೋ, ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಅಪ್ಡೇಟೆಡ್ ಇರ್ತಾರೋ, ಆಗ ಮಾತ್ರ ಪ್ರಜಾಕೀಯ ಬರೋದಕ್ಕೆ ಸಾಧ್ಯ. ಅಂಡ್ ಒಂದು ವೆರಿ ಬ್ಯೂಟಿಫುಲ್ ಥಿಂಗ್ ನೀವು ಪ್ರಜಾಕೀಯ ಪಕ್ಷದಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಅದೇ ರೈಟ್ ಟು ರೀಕಾಲ್. ಸಿಸ್ಟಮ್ ಅಲ್ಲಿ
ದೇಶದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಮೇಲೆ ಏರಿಸುವಂತಹ ಕೆಳಗಿಳಿಸುವಂತಹ ಅಧಿಕಾರ ಜನರ ಹತ್ರ ಇರಬೇಕು, ಜನರ ಕೈಯಲ್ಲಿರಬೇಕು. ಸೊ ಪ್ರಜಾಕೀಯ ಬಂದ್ರೆ ಈ ಒಂದು ರೈಟ್ ಟು ರೀಕಾಲ್, ಈ ಒಂದು ಬ್ಯೂಟಿಫುಲ್ ಚೇಂಜ್ ನ ಮಾತ್ರ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು.